ಒಬ್ಬ ಹುಟ್ಟಿದ್ರೆ ಎಲ್ಲರೂ ಹುಟ್ಟಬೇಕಲ್ಲ. ಈಗ ಅನೇಕ ವಿಕ್ಷೇಪಗಳನ್ನ ಕಲ್ಪನಾ ಮಾಡಿಕೊಟ್ಟ. ಜೀವ ಅಂದ್ರೆ ನಾನು ಅಂತ ಕರ್ಕೊಂಡಿವಿ, ನಾನಂದ್ರೆ ಜೀವ, ಜೀವ ಅಂದ್ರೆ ನಾನು ಅಂತೂ ಇನ್ನು ಅವಲೋಕನ ಮಾಡ್ಕೊಂಡು ಬಂದೇವ್ ನಾವು. ನಾನು ಸತ್ರ ಮತ್ತೆಲ್ಲರೂ ಸಾಯ್ಬೇಕಲ್ಲ, ಜೀವ ಅನೇಕ ಅಲ್ಲ, ಒಬ್ಬನೇ ಇದ್ದಾನ ಜೀವ ಅಂತ ನೀವು ಹೇಳುವ ಪ್ರಕಾರ ಸತ್ರ ಎಲ್ಲರೂ ಸಾಯ್ಬೇಕಲ್ಲ. ಅದಕ್ಕೆ ಶರೀರಕ್ಕೊಂದು ಜೀವ ಈಗ ಭಿನ್ನವಾಗಿರ್ತೈತಿ. ಅವನ ಪ್ರತ್ಯೇಕ ಅವನು ಸಾಯ್ತಾನ, ಉಳಿದವ್ರು ಏನಾಗುದಿಲ್ಲ, ಇರ್ತಾರ ಅಂತ ಕಲ್ಪನಾ. ಶರೀರ ಪಂಚಮಹಾಭೂತಾದಿಗಳಿಂದಾಗಿರುವ ಶರೀರ ಯಾವುದು, ಜೀವತತ್ವ ಯಾವುದು ಅಂತ ಬಿಡಿಸಿಕೊಂಡು ನೋಡೇ ಇಲ್ಲ. ಅದನ್ನು ನೋಡಿಕೊಂಡವನಿಗೆ, ಬಿಡಿಸಿಕೊಂಡು ನೋಡಿದವನಿಗೆ ಜೀವ ಏಕ ಅನ್ನೋದು ಗೊತ್ತ. ಅನೇಕ ಅಲ್ಲವ, ಜೀವ ಎಂದೂ ವಿಕಾರತ್ವದಿಂದ ಕೂಡಿಲ್ಲ. ಜೀವ ಹುಟ್ಟು ಬಂಧುಗಳನ್ನು ಹೊಂದಿಲ್ಲ. ಅದನ್ನ ಅಜ್ಞಾನದಿಂದ, ಭ್ರಾಂತಿಯಿಂದ ಈ ರೂಪದೊಳಗೆ ಕರ್ಕೊಂಡ. ಯಥಾರ್ಥವಾಗಿ ಜೀವ ಒಬ್ಬನ, ಜೀವ ಬ್ರಹ್ಮಯೋ ನ ಪರ ಅಂತ ಹಿಂದೆ ಹೇಳ್ಕೊಂಡು ಬಂದಾರ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮಯೋ ನ ಪರಹ. ಜೀವನಿಗೂ ಬ್ರಹ್ಮನಿಗೂ ಯಾವ ಭೇದಾದಿಗಳು ಇಲ್ಲ. ಈ ಅಧ್ಯಾಸದಿಂದ ಪ್ರಮಾತೃಣ ಜೀವ ಅಂತ ತಿಳ್ಕೊಂಡು, ನಾನಾ ಜೀವ ಅಂತ ತಿಳ್ಕೊಂಡು, ಅವಿದ್ಯಾ ದೃಷ್ಟಿಯಿಂದ ನಾನಾ ಜೀವ ಅಂತ ತಿಳ್ಕೊಂಡು, ಅದರಾಗ ಜೀವ ಇದರಾಗ ಜೀವ. ಅದರ ಜೀವನ ಸ್ವರೂಪ ಏನದ, ಯಾವ ರೂಪದೊಳಗೆ ಇಟ್ಟುಕೊಂಡಿದೆ ಇಲ್ಲೇ, ಅದನ್ನ ನಿನ್ನಿನ ದಿವಸ ನೋಡ್ಕೊಂಡು ಬಂದೇವ ನಾವು. ಇದೆಲ್ಲ ಜ್ಞಾತೃ ಕರ್ತೃ ಭೋಕ್ತೃ ಸ್ವರೂಪರೆಂದು ತಿಳಿಯೋದು ತಪ್ಪು. ಅಲ್ಲೇ ಆ ಸಾಕ್ಷಿಯೇ ನಿಜವಾಗಿ ಬ್ರಹ್ಮವಾಗಿರುತ್ತದೆ. ಅದಕ್ಕೆ ಜನರು ಮಾಡಿಕೊಂಡಿರುವ ಕಲ್ಪನೆಯೇ ಹೊರತು ಜೀವ ಅನೇಕತ್ವವನ್ನು ಸ್ಥಾಪಿಸುವ ಯಾವ ಅನುಭವ ಇರುವುದಿಲ್ಲ. ಅದಕ್ಕೆ ನಮ್ಮ ಸ್ವರೂಪ ಏನದಲ್ಲ, ಅದು ಜೀವರೂಪ. ಏನೇನೋ ಅದನ್ನ ತಪ್ಪು ತಿಳ್ಕೊಂಡು ಏನೇನೋ ಕಲ್ಪನೆ ಮಾಡ್ಕೊಂಡು, ಒಬ್ಬ ಸತ್ರ ಎಲ್ಲರೂ ಸಾಯಬೇಕಾಗಿತ್ತಲ್ಲ, ಒಬ್ಬನೇ ಇದ್ರ. ಜೀವ ಸಾಯುವುದಿಲ್ಲ ಅಂತ ಹಲವಾರು ಬಾರಿ ಹೇಳ್ಕೊಂಡು ಬಂದಾರ. ಅದರೊಳಗೆ ಯಾವ ವಿಕಾರ ಇಲ್ಲ, ಅವ ನಿರಾಕಾರ ನಿರ್ಗುಣ. ಆ ಬ್ರಹ್ಮಗೆ ಇನ್ನೊಂದು ಹೆಸರದು ಜೀವ ಅನ್ನೋದು. ಅದನ್ನ ಅಜ್ಞಾನದಿಂದ ಜೀವ ಜೀವ ಅಂತ ಕಲ್ಪನಾ, ಅನೇಕ ರೂಪದೊಳಗೆ ಕಲ್ಪನಾ ಮಾಡ್ಕೊಂಡ್ಬಿಟ್ಟ. ಅದಕ್ಕಿನ್ನೂ ಪ್ರಶಭಾವ ಲಕ್ಷಣಗಳನ್ನು ಹೇಳ್ತಾರ. ಹೇಳ್ಯಾರ. ಅದಕ್ಕೆ ಎಲ್ಲಿ ನಾವು ತಪ್ಪಲಿಕ್ಕತ್ತೀವಿ ಅದನ್ನು ಸರಿಪಡಿಸಿಕೊಳ್ಳೋದು ನಮ್ಮ ಧರ್ಮ. ಅವ್ರು ಹೇಳಿದ್ದನ್ನು ನಾವು ಅಲ್ಲಗಳ್ತೀವಿ ಅಂತಲ್ಲ. ಅಲ್ಲಗಳಕ್ಕೆ ಇಲ್ಲಿ ಏನು ಅವಶ್ಯಕತೆ ಅದ? ಅನುಭವ ಹೇಗೈತಿ, ನಮ್ಮ ಅನುಭವದೊಳಗೆ ಜೀವನ ಸ್ವರೂಪ ಹೇಗೈತಿ ಹಾಗೆ ತಿಳ್ಕೊಂಡ್ರೆ ಸಾಕಾಗಿದೆ ನಮಗ್. ಮತ್ತ ಅವ್ರ ಅಲ್ಲಿ ಹಿಂಗೆ ಹೇಳ್ಯಾರಲ್ರಿ, ಅವನು 10 ಲಕ್ಷಣಗಳನ್ನು ಹೇಳ್ಯಾರ. ಇರಬಹುದು, ಅದು ಸರಿ ಅನಿಸಿದ್ರ ಅದನ್ನ ಹಿಡಿಯೋಣ. ಸರಿ ಯಾವ್ದೈತಿ ಅದನ್ನ ಒಪ್ಕೋಬೇಕು ನಾವಿಲ್ಲಿ. ಸಾಧಕರಾದವರು, ಜಿಜ್ಞಾಸಿಗಳಾದವರು ಅಥವಾ ಮೋಕ್ಷೇಚ್ಛೆ ಇದ್ದವರು ಅಂತ ಇಟ್ಕೊಂಬೋಣ. ಅದಕ್ಕೆ ಇಲ್ಲೇ ಇಷ್ಟೇ ಅಲ್ಲ, ಜೀವತ್ವವೇ ಯುಕ್ತ ಅನುಭವಗಳ ಹೊಡೆತಕ್ಕೆ ನಿಲ್ಲುವುದಿಲ್ಲ.
ಹೇಗೆಂದರೆ ಎತ್ತರದ ಮತ್ತು ಕನಸಿನ ಸುಖ ದುಃಖಗಳನ್ನು ಅನುಭವಿಸುವ ನಾನು ಜೀವನು ಎನ್ನುತ್ತಿರುತ್ತೇವೆ. ಈ ಸುಖ ದುಃಖ ಅನುಭವಿಸುವ ಜೀವನ ರೀ, ಜೀವನಿಗೆ ಆಗ್ತತಿ ಅಂತ ಹೇಳ್ಕೊತ ಬಂದ್ಬಿಡ್ತೇವೆ. ಕನಸಿನ ಸುಖ ದುಃಖಗಳಿರ್ಬೋದು, ಎತ್ತರದ ಸುಖ ದುಃಖಗಳಿರ್ಬೋದು, ಇವನು ಅನುಭವಿಸ್ತಾನೆ. ಆದರೆ ಎತ್ತರದಲ್ಲಿರುವ ನಾನು, ಕನಸಿನಲ್ಲಿರುವ ನಾನು ಒಂದೆನ್ನುವುದಕ್ಕೆ ಯಾವ ಅನುಭವದ ಬೆಂಬಲವಿದೆ? ಕನಸಿನಾಗಿದ್ದ ಜೀವ, ಎತ್ತರದಾಗಿದ್ದ ಜೀವ ಒಂದ ಅಂತ ಹೇಳ್ಬೋದು. ಆದ್ರೆ ಈ ಪ್ರಮಾತ್ರ ನಾನು ಅನ್ನವಿದ್ದಾನಲ್ಲ, ಕನಸಿನಾಗ ಎತ್ತರದೊಳಗಿದ್ದ ಒಬ್ಬನ ಅಂತ ಒಪ್ಕೊಳಕ ಯಾವ ಅನುಭವದ ಬೆಂಬಲವೂ ಇಲ್ಲ. ಕಣ್ಣಿದ್ರೆಯಲ್ಲಿ ನಾನೆಂಬುವುದೇ ಇಲ್ಲ. ಹೀಗಿರುವಲ್ಲಿ ಅವಸ್ಥಾತ್ರಯವನ್ನು ಅನುಭವಿಸುವ ನಾನೆಂಬುದು ಯಾವುದು? ಅದರ ಪರಮಾರ್ಥವು ಅವಸ್ಥಾತ್ರಯ ಸಾಕ್ಷಿಯೇ. ಈ ಸಾಕ್ಷಿಯು ನಿಜವಾಗಿ ಬ್ರಹ್ಮವೇ ಆಗಿರುತ್ತದೆ. ಆದ್ದರಿಂದ ನಾವು ಜ್ಞಾತೃ, ಕರ್ತೃ, ಭೋಕ್ತೃ ಸ್ವರೂಪರಿಂದ ತಿಳಿಯುವುದು ತಪ್ಪು. ನಿನ್ನ ಹೇಳ್ಕೊಟ್ಟು ಬಂದಾಗಿದ್ದೇನಲ್ಲ. ಜ್ಞಾನ ಸ್ವರೂಪರೇ ಕರ್ತೃ ಭೋಕ್ತೃಗಳಲ್ಲ, ನಿರ್ವಿಕಾರದ ಶುದ್ಧಾನಂದ ಸ್ವರೂಪರೇ. ಆದ್ದರಿಂದ ನಾನು ಶುದ್ಧ ಸತ್ತಾರೂಪನು, ಶುದ್ಧ ಚಿದ್ರೂಪನು, ಶುದ್ಧ ಸುಖರೂಪನು ಎಂಬುವುದೇ ಪರಮಾರ್ಥವು. ಹೀಗೆಂದು ತಿಳಿದುಕೊಂಡವನಿಗೆ ಯಾವ ಸಂಸಾರದ ಕಟ್ಟು ಇರುವುದಿಲ್ಲವಾದ್ದರಿಂದ ಅವನು ಎಂದೆಂದಿಗೂ ಮುಕ್ತನು. ಈ ಅಭಿಪ್ರಾಯವು ಅಥವಾ ಇದನ್ನರಿತವನು ಜೀವನ್ಮುಕ್ತನು ಎಂಬ ವಾಕ್ಯದಲ್ಲಿರುತ್ತದೆ. ಶ್ಲೋಕದಲ್ಲಿ ಇಲ್ಲ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವನಾಪರ ಜೀವನ್ಮುಕ್ತಸ್ತು ತದ್ವಿದ್ವಾನಿತಿ ವೇದಾಂತ ದಿಂಡಿಮ. ಜೀವನ ಮುಕ್ತ ಇಂಥವ್ರಿಗೆ ಜೀವನ್ಮುಕ್ತರು ಅಂತ ಕರೀತಾರೆ. ಜೀವರನ್ನು ಅನೇಕ ರೂಪದಲ್ಲಿ ಭಾವನೆ ಮಾಡಿ ಕಲ್ಪಿಸಿಕೊಂಡು ಎತ್ತರಕ್ಕೊಬ್ಬ ಜೀವ, ಕನಸಿಗೊಬ್ಬ ಜೀವ, ನಿತ್ಯಗೊಬ್ಬ ಜೀವ, ಅವನ ಜೀವನ ಬೇರೆ, ಒಂದು ಶರೀರ, ಶರೀರಕ್ಕೊಂದೊಂದು ಜೀವ, ಈ ರೀತಿ ಕಲ್ಪನಾ ಮಾಡಿಕೊಂಡ ಶಾಸ್ತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜೀವ ಅನೇಕ ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದ್ರೆ ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಆ ಜೀವ ಯಾವ ಕಾಲ ದೇಶವನ್ನು ಆಶ್ರಯಿಸಿಕೊಂಡಿನೂ ಇಲ್ಲ. ಅದು ಪರಬ್ರಹ್ಮನಿಗೆ ಇನ್ನೊಂದು ಹೆಸರಾದೀತೇವಿನ ಈ ಉಳಿದದ್ದೆಲ್ಲ ಕಲ್ಪನಾ ಮಾಡಿಕೊಂಡೆಲ್ಲೋ ಬರೀ ಕಲ್ಪಿತ. ಒಂದು ಶರೀರ ತಾಯಿ ಮುಂದ ಜೀವನದ ಜೊತೆಗೆ ಹೋಗಿಬಿಡುತ್ತಲ್ರಿ. ಅನುಭವದೊಳಗೆ ಐತಿಲ್ಲ, ಎಲ್ಲರ ಅನುಭವದೊಳಗೆ ಶರೀರ, ಅದರೊಳಗಿರೋ ಜೀವ ಕೂಡ ಹೋಗ್ತತಿ ಅಂತ ಹೇಳ್ತಾರೆ. ಅದು ಅಜ್ಞಾನ ವಶದಿಂದ ಜೀವನಿಗೂ ಆ ಶರೀರಕ್ಕೂ ಯಾವ ಸಂಬಂಧಾದಿಗಳು ಇಲ್ಲ. ಅವ ನಿರ್ವಿಕಾರ, ಯಾವ ಗುಣನೂ ಇಲ್ಲ ಜೀವನಲ್ಲಿ. ಅದು ನಮ್ಮ ಸ್ವರೂಪ. ಸ್ವರೂಪ ಎಂದರೆ ಇಲ್ದಂಗೆ ಆಗತ್ತೇನ? ಈ ಶರೀರ ಬಿದ್ದು ಹೋದ್ರೂ ಅದಿರ್ತದೆ. ಅದಕ್ಕೆ ಇನ್ನ ಇವತ್ತಿನ ವಿಷಯ ಯಾವುದು ಅಂದ್ರೆ, ನಮ್ಮ ಸ್ವರೂಪವು ನಿರ್ವಿಭಾಗವು ನಿರ್ಭೇದವು ಆಗಿರುತ್ತದೆ. ಅಲ್ಲಿ ಭೇದತ್ವ ಇಲ್ಲ ಅನ್ನೋದನ್ನು ಸಿದ್ಧ ಮಾಡ್ತಾರ. ನಮ್ಮ ಮುಂದೆ ಕಾಣುವ ಜಗತ್ತಿನಲ್ಲಿ ಸತ್ಯ ಅಸತ್ತು, ಸತ್ತು ಅಸತ್ಯ, ಅಸತ್ತು ಜ್ಞಾನ ಅಜ್ಞಾನ, ಸುಖ ದುಃಖ ಎಂಬ ವಿಭಾಗವಿದೆ. ನಮಗ ಮುಂದೆ ಯಾವ್ದು ಎದುರಿಗೆ ಕಾಣ್ತೈತಿ ಅದ್ರಾಗ ಸತ್ಯನೂ ಐತಿ, ಅಸತ್ಯನೂ ಐತಿ, ಜ್ಞಾನ ಐತಿ, ಅಜ್ಞಾನ ಐತಿ, ಸುಖ ಐತಿ, ದುಃಖ ಐತಿ. ಈ ವಿಭಾಗ ಯಾವಾಗಲೂ ಈ ಭೇದ ಇದ್ದೇ ಇರ್ತದೆ. ಇಲ್ಲಿ ನಾವು ತೋರುವ ಅಥವಾ ನೋಡುವ ಪ್ರಪಂಚದೊಳಗ ಸ್ಥಿರವು ಅರಿವು ಸುಖವು ಕೆಲವು ಪದಾರ್ಥಗಳ ಧರ್ಮಗಳೆಂದು ತೋರುತ್ತಿವೆ. ಇರವು ಅರಿವು ಸುಖ ಅಂತ ಐತಲ್ಲ, ಇವುಗಳಿಗೆ ಕೆಲವು ಪದಾರ್ಥಗಳ ಧರ್ಮ ಅಂತ ಕಲ್ಪಿಸಿಕೊಂಡಾರ ನೋಡೇನು. ತೋರುತ್ತಿವೆ. ಇವುಗಳಿಗೆ ಹುಟ್ಟು ಹೊಂದುಗಳಿರುವಂತೆಯೂ ತೋರುತ್ತದೆ. ಆದರೂ ಈ ವಿಭಾಗವು ಭೇದವು ಬರೀ ತೋರಿಕೆಯಾಗಿರುತ್ತದೆ.
ಅನುಭವಾನುಸಾರಿಯಾಗಿ ನೋಡಿದ್ರೆ ಅದು ಭೇದ ಬರೀ ತೋರಿಕೆಯಾಗಿ ತೋರುತ್ತದೆ. ಎತ್ತರದಲ್ಲಿ ನಾವು ಈ ವಿಭಾಗವನ್ನು ಕಾಣುವಂತೆಯೂ ಅನುಭವಿಸುತ್ತಿರುವಂತೆಯೂ ಕಂಡರೂ ತನ್ನಿದ್ರಿಯಲ್ಲಿ ನಿರ್ವಿಭಾಗವಾದ ನಿರ್ಭೇದವಾದ ಸಚ್ಚಿದಾನಂದ ರೂಪದಿಂದಲೇ ಇರುತ್ತೇವೆ. ತನ್ನಿದ್ರಿಯಲ್ಲಿ ಈ ನಾಮ ರೂಪಗಳು ನಮ್ಮ ಸ್ವರೂಪದಲ್ಲಿಯೇ ಬೆರೆತು ಹೋಗಿರುವುದರಿಂದ ಎತ್ತರದಲ್ಲಿ ಆ ಸ್ವರೂಪಕ್ಕೆ ವಿಭಾಗವೂ ಭೇದವೂ ಅವುಗಳಿಂದ ಉಂಟಾಗಿರುವ ದೆಂಬುವುದು ಮಿಥ್ಯಾ ಜ್ಞಾನ ಮಾತ್ರವಾಗಿರುತ್ತವೆ. ನಿದ್ರೆಯಲ್ಲಿ ಏನೂ ಇರುವುದಿಲ್ಲವೆಂದು, ಅಲ್ಲಿ ಮರೆವೆ ಇರುವುದೆಂದು, ಸುಖ ದುಃಖಗಳ ಅಭಾವವಿರುವುದೆಂದು ನಾವು ಬಗೆಯುವುದು ಎತ್ತರ ದೃಷ್ಟಿಯಿಂದಲೇ ಆಗಿರುವುದರಿಂದ ಪೂರ್ಣ ದೃಷ್ಟಿ ಸಿದ್ಧಾಂತಕ್ಕೆ ಅದರಿಂದ ಯಾವ ಹಾನಿಯೂ ಇರುವುದಿಲ್ಲ. ಎತ್ತರ ದೃಷ್ಟಿಯಿಂದ ನೋಡುವಾಗ ಇದೆಲ್ಲ ಸರಿ ಅಂತ ಅನಿಸುತ್ತೆ. ಆದ್ರೆ ಪೂರ್ಣಾನುಭವದಲ್ಲಿ ಪೂರ್ಣ ದೃಷ್ಟಿಯನ್ನು ಅನುಸರಿಸಿಕೊಂಡು ನಾವು ನೋಡಿಕೊಂಡಾಗ ಯಾವುದು ಹೊಂದುವುದಿಲ್ಲ. ಅಲ್ಲಿ ಎಲ್ಲ ಬರೀ ಭ್ರಾಂತಿ ಆಗತ್ತೆ. ಅದಕ್ಕೆ ಯಥಾರ್ಥವಾಗಿ ತನ್ನಿದ್ರಿಯೊಳಗೆ ನೋಡ್ರಿ ನೀವು, ಏನಾರ ಅಲ್ಲಿ ಸುಖ ದುಃಖ ಏನಾರ ಭೇದ ಐತನಲ್ಲಿ ಅದು ನೀವು ಕಲ್ಪಿಸ್ಕೊತಾನ ನೋಡವ. ಎತ್ತರ ದೃಷ್ಟಿಯನ್ನಿಟ್ಟುಕೊಂಡಿರುವಂತ ಪರಮಾತ್ಮರು ಆ ಸ್ವರೂಪಕ್ಕೆ ವಿಭಾಗವೂ ಭೇದವೂ ಅವುಗಳಿಂದ ಉಂಟಾಗಿರುವುದೆಂಬುವುದು ಮಿಥ್ಯಾ ಜ್ಞಾನ ಮಾತ್ರವಾಗಿರುತ್ತದೆ. ನಿದ್ರೆಯಲ್ಲಿ ಏನೂ ಇರುವುದಿಲ್ಲವೆಂದು, ಅಲ್ಲಿ ಮರೆವೇ ಇರುವುದೆಂದು, ಸುಖ ದುಃಖಗಳ ಅಭಾವವಿರುವುದೆಂದು ನಾವು ಬಗೆಯುವುದು ಎತ್ತರ ದೃಷ್ಟಿಯಿಂದಲೇ ಆಗಿರುವುದರಿಂದ ಪೂರ್ಣ ದೃಷ್ಟಿಯ ಸಿದ್ಧಾಂತಕ್ಕೆ ಅದರಿಂದ ಯಾವ ಹಾನಿಯೂ ಇರುವುದಿಲ್ಲ. ಇಲ್ಲಿ ಅನುಭವ ಪ್ರಧಾನವಾಗಿಯೇ ನಾವು ನೋಡ್ಕೋಬೇಕು. ವಿನಃ ಸುಮ್ಮನೆ ಏನೇನೋ ಹೇಳ್ತಾರೆ ಅದಿರ್ಲಿ. ಇನ್ನ ಅವಸ್ಥಾತ್ರಯವೆಂಬುದು ಪರಮಾರ್ಥವನ್ನು ತಿಳಿಯುವುದಕ್ಕೆ ಉಪಾಯ ಮಾತ್ರ. ಇಲ್ಲೇ ಅವಸ್ಥಾತ್ರಯವೆಂಬುದು ಪರಮಾರ್ಥವನ್ನು ತಿಳಿಯುವುದಕ್ಕೆ ಉಪಾಯ ಮಾತ್ರ. ಎಚ್ಚರದಲ್ಲಿ ಪರಮಾರ್ಥವು ಜೀವ ಜಗದ್ರೂಪವಾಗಿ ಪರಿಣಮಿಸುವುದೆಂದು, ಅಲ್ಲಿ ನಾವು ಸಂಸಾರವನ್ನು ಅನುಭವಿಸುವೆವೆಂದು, ನಿದ್ರೆಯಲ್ಲಿ ಇದೆಲ್ಲ ಹೇಗೋ ಕರಗಿ ಒಂದೇ ತತ್ವದಲ್ಲಿ ಅಡಗಿಕೊಳ್ಳುವುದೆಂದು ಭಾವಿಸಬಾರದು. ಇದು ನೋಡ, ಭ್ರಾಂತಿಯಾಗಿರೋದಿದ. ನಿದ್ರೆಯೊಳಗೆ ಏನು ಇರುವುದಿಲ್ಲ, ಅಲ್ಲಿ ಎಲ್ಲ ಕರಗಿ ಒಂದ ತತ್ವದೊಳಗ ಅಡಕಾಗಿ ಬಿಟ್ಟಿರ್ತತಿ. ಯಾತ್ರ ಬಂದು ಗಳಕ್ಕ ಎಲ್ಲ ದುತ್ತಂತ ಎಲ್ಲ ಬಂದು ಎಲ್ಲ ವ್ಯವಹಾರಾದಿಗಳು ಹಂಚಿಕೊಳ್ತಾವ. ಯಾವ್ದಕ್ಕೆ ಕಂಟಿಗೋಗ್ತಿದ್ದು? ಪರಮಾತ್ಮ ನೋಡ್ರಿ, ಪರಮಾತ್ಮನಿಗೂ ಅಸ್ತಿತ್ವ ಇಲ್ಲ, ಪರಮಾತ್ಮವಿಗೆ ಆಕಾರ ಇಲ್ಲ. ಅದು ಅಂಟುದು ಯಾವ್ದಕ್ಕ? ಸ್ವಲ್ಪ ನೋಡ್ರಿ, ಅಂತಃಕರಣ ಜಡ. ಎತ್ತರದೊಳಗ ಈ ಪರಮಾರ್ಥವು ಜೀವ ಜಗದ್ರೂಪವಾಗಿ ಪರಿಣಮಿಸುವುದೆಂದು, ನೋಡಲ್ಲಿ ಜೀವಭಾವದಿಂದ ಒಡಗೂಡಿ ಜಗದ್ರೂಪವಾಗಿ ಪರಿಣಮಿಸುವುದೆಂದು ನೋಡಲ್ಲಿ ಜೀವನ ಭಾಷೆ. ಜೀವ ಪರಮಾರ್ಥ ಎರಡು ಬೇರೆ ಅಲ್ಲ, ಆತ್ಮ ಸ್ವರೂಪ ಜೀವ ಬೇರೆ ಅಲ್ಲ. ಇಲ್ಲಿ ಬೇರೆ ಮಾಡ್ಕೊತ ಜಗತ್ತು ಆ ರೂಪದೊಳಗ ತೋರ್ತತಿ ಎತ್ತರದೊಳಗ ಅಂತ ತಿಳ್ಕೊಂಡೇವ್ರು. ಅದು ಎತ್ತರದ ಸತ್ಯೋ ಅಂತ ನೋಡಿದ್ರೆ ಹೇಳ್ತಾರ ಅವ್ರು. ಹೇಳ್ಬೇಕಾದಾಗ ಇಲ್ಲಿ ನೋಡೋಣ. ಏಕೆಂದರೆ ನಿದ್ರೆ, ಕನಸು, ಎತ್ತರ ಇವುಗಳಿಗೆ ಯಾವ ಬಗೆಯ ದೇಶಕಾಲ ಸಂಬಂಧಗಳು ಇರುವುದಿಲ್ಲ. ಇದನ್ನ ಸಾಕಷ್ಟು ಹೇಳ್ಕೊಂಡ್ಬರ್ತಾರ. ಎಲ್ಲರ ಈ ನಿದ್ರೆ ಆಗ್ಲಿ, ಕನಸಾಗ್ಲಿ, ಎತ್ತರ ಆಗ್ಲಿ, ಇದು ಯಾವ್ದಾರ ಕಾಲ ದೇಶಾದಿಗಳಿಗೆ ಸಂಬಂಧಪಟ್ಟತ್ತೇನ್ರಿ? ಅನುಭವಕ್ಕೆ ಅನುಸರಿಸಿಕೊಂಡ ನೋಡ್ರಿ. ಎತ್ತರ ಆಗಲಿ, ಕನಸಾಗಲಿ, ನಿದ್ರೆ ಆಗಲಿ
ಇವು ಯಾವ ಕಾಲ ದೇಶಗಳಿಗೆ ಸಂಬಂಧಪಟ್ಟೇ ಇಲ್ಲ. ನಾವು ಅವನ್ನ ಕಾಲ ದೇಶಕ್ಕೆ ಕಟ್ಟಬೇಕು. ಮತ್ ಮೇಲೆ ಜೀವ ಭಾವದಿಂದೊಡಗೂಡಿ ಈ ಜಗದ್ರೂಪ ತೋರುತತಿ ಅಂತ ತಿಳ್ಕೊಂಡೆ. ಎಷ್ಟು ಜ್ಞಾನ ಇದು. ಇವು ಪರಮಾರ್ಥದಲ್ಲಿ ತೋರುವ ಹುಸಿ ತೋರಿಕೆ ಮಾತ್ರವಾಗಿವೆ. ಇವು ದೇಶ ಕಾಲಗಳನ್ನ ಆಶ್ರಯಿಸಿಕೊಂಡು ತೋರುವುದಿಲ್ಲ. ಪರಮಾರ್ಥದೊಳಗ ತೋರುವ ಹುಸಿ ತೋರಿಕೆ ಮಾತ್ರವಾಗಿವೆ. ಇವು ಒಂದರ ಪಕ್ಕದಲ್ಲೊಂದು ಇರುವುದಿಲ್ಲ, ಒಂದಾಗುತ್ತಲೊಂದು ಆಗುವುದಿಲ್ಲ. ಎತ್ತರದ ಕಣ್ಣಿನಿಂದ ನೋಡಿಯೇ ಕನಸು ನಿದ್ರೆಗಳೆಂಬ ಭಾವನೆಗಳನ್ನು ತಂದುಕೊಳ್ಳಬೇಕು. ಇದನ್ನ ಎತ್ತರ ಅಂತ ಗೊತ್ತು ಮಾಡ್ಕೊಂಡಿವಲ್ಲ, ಈ ಎತ್ತರ ಅಂತ ಗೊತ್ತು ಮಾಡ್ಕೊಂಡು ಇದರ ಅಭಿಮಾನದಿಂದನ ಕನಸು ನಿದ್ರೆ ಅಂತ ಕರ್ಕೊಂಡೇವಿ ನಾವು. ಏನು ಎಷ್ಟು ಮೌಢ್ಯತನ ಐತಿ ನೋಡ್ರಿ. ಅಥವಾ ಈ ಎತ್ತರದ ಕಣ್ಣಿನಿಂದ ನೋಡಿಯೇ ಕನಸು ನಿದ್ರೆಗಳೆಂಬ ಭಾವನೆಗಳನ್ನು ತಂದುಕೊಳ್ಳಬೇಕು. ಕನಸು ನಿದ್ರೆಗಳಿಗೆ ಹೋಲಿಸಿಯೇ ಇದು ಎತ್ತರವೆಂಬ ಭಾವನೆಯನ್ನು ಮಾಡಿಕೊಳ್ಳಬೇಕು. ಅದು ಕನಸು ಅಂತ ಕನಸಿನ ಸಾಪೇಕ್ಷತೆಯಿಂದನೇ ಇದು ಎತ್ತರ ಅಂತ ತೀರ್ಮಾನ ಮಾಡಬೇಕು. ಅದು ನಿದ್ರೆ ಆಪೇಕ್ಷೆಯಿಂದನೇ ಇದು ಎತ್ತರ ಅಂತ ತಿಳಿಬೇಕು. ನೋಡು, ಒಂದರಿಂದೊಂದೊಡಗೂಡಿ ಸಾಪೇಕ್ಷಿಕದಿಂದನೇ ತಿಳ್ಕೊಳ್ತೀವಿ. ಆದ್ದರಿಂದ ಹೀಗಿರುವಾಗ ಒಂದರೊಡನೊಂದನ್ನು ಹೋಲಿಸದೇ ಇರುವಾಗ ಯಾವುದೊಂದು ಅವಸ್ಥೆಯು ತನಗೆ ತಾನು ಎತ್ತರವಲ್ಲ, ಕನಸಲ್ಲ, ನಿದ್ರೆಯಲ್ಲ. ನಿಮ್ಮ ಅನುಭವದಾಗ ಕನಸು ಎತ್ತರ ಇಲ್ಲ. ಯಾವುದಕ್ಕೆ ಎತ್ತರ ಅಂತ ಕರಿತೀರಿ? ಎತ್ತರ ಅಂತ ಕರೆಯಕ್ಕೆ ಯಾವ್ದು ಇಲ್ಲ. ಅವುಗಳ ಸಾಪೇಕ್ಷತೆಯಿಂದ ಇವನ್ನ ಹಿಂಗ್ ಕಲ್ಪನಾ ಮಾಡ್ಕೊಂಡೇವ್ ನಾವು. ಇಂತಹ ಕನಸೇ ಅವಸ್ಥಾತ್ರಯವೆಂಬುವುದು ಹೀಗಿರುವಲ್ಲಿ ಯಾವುದೊಂದು ಹೋಲಿಸಿದರೆ ಒಂದರೊಡನೊಂದನ್ನು ಹೋಲಿಸದೇ ಇರುವಾಗ ಯಾವುದೊಂದು ಅವಸ್ಥೆಯು ತನಗೆ ತಾನೇ ಎತ್ತರವಲ್ಲ, ಕನಸಲ್ಲ, ನಿದ್ರೆಯಲ್ಲ. ಇಂತಹ ಕನಸೇ ಅವಸ್ಥಾತ್ರಯವೆಂಬುದು ಹೀಗಿರುವಲ್ಲಿ ಇವುಗಳಲ್ಲಿ ಒಂದರಲ್ಲಿ ಪರಮಾರ್ಥವು ಒಂದು ರೂಪವಾಗಿದ್ದು ಮಿಕ್ಕವುಗಳಲ್ಲಿ ಬೇರೊಂದು ರೂಪಕ್ಕೆ ಮಾರ್ಪಡುವುದೆಂದು ಕಲ್ಪಿಸುವುದು ಎಷ್ಟು ನಿರಾಧಾರವಾಗಿರುತ್ತದೆ. ನೋಡಿ, ಹೀಗಿರುವಲ್ಲಿ ಇವುಗಳಲ್ಲಿ ಒಂದರಲ್ಲಿ ಪರಮಾರ್ಥವು ಒಂದು ರೂಪವಾಗಿದ್ದು ಮಿಕ್ಕವುಗಳಲ್ಲಿ ಬೇರೊಂದು ರೂಪಕ್ಕೆ ಮಾರ್ಪಡುವುದೆಂದು ಕಲ್ಪಿಸುವುದಕ್ಕೆ ಎಷ್ಟು ನಿರಾಧಾರವಾಗಿರುತ್ತದೆ. ಎತ್ತರದಾಗ ನಮ್ಮ ಆತ್ಮನ ಸ್ವರೂಪ ಒಂದು ರೀತಿ ಇರ್ತದ, ನಿದ್ರೆಯೊಳಗ ಕನಸಿನೊಳಗ ಮತ್ತೊಂದು ರೂಪದಿಂದ ಬೇರ್ಪಡ್ತಾನವ ಅಂತ ಐತನ. ಕೆಲವರು ಎತ್ತರದಲ್ಲಿ ಸ್ಥೂಲಭೂತಗಳಿಂದಾದ ಪ್ರಪಂಚವಿರುವುದೆಂದು, ಕನಸಿನಲ್ಲಿ ಅದೇ ಸೂಕ್ಷ್ಮಭೂತಗಳಿಂದಾದ ಪ್ರಪಂಚವಾಗುವುದೆಂದು, ತನ್ನಿದ್ರೆಯಲ್ಲಿ ಕಾರಣ ಅವಿದ್ಯೆಯ ರೂಪವನ್ನು ತಾಳುವುದೆಂದು ಕಲ್ಪಿಸುತ್ತಾರೆ. ನೋಡ್ರಿ, ಈಗ ಕಲ್ಪನಾ ಐತಿ ಕೆಲವರ ಮತದೊಳಗೆ. ಕೆಲವರು ಎತ್ತರದಲ್ಲಿ ಸ್ಥೂಲಭೂತಗಳಿಂದಾದ ಪ್ರಪಂಚವಿರುವುದೆಂದು, ಕನಸಿನಲ್ಲಿ ಅದೇ ಸೂಕ್ಷ್ಮಭೂತಗಳಿಂದಾದ ಪ್ರಪಂಚವಾಗುವುದೆಂದು, ತನ್ನಿದ್ರೆಯಲ್ಲಿ ಕಾರಣ ಅವಿದ್ಯೆಯ ರೂಪವನ್ನು ತಾಳುವುದೆಂದು ಕಲ್ಪಿಸುತ್ತಾರೆ. ಕಲ್ಪನಾ ಮಾತ್ರ ಇರಬಹುದು, ಕಲ್ಪನೆಗೇನು ಅದಕ್ಕೇನು ಕ್ರಯನೂ ಕಟ್ಟಬೇಕಾದದ್ದಿಲ್ಲ, ಕಲ್ಪನಾ ಮಾಡ್ಕೊಳಕ್ ಏನಿಲ್ಲ. ಬೇಕಾದಂಗೆ ಕಲ್ಪನಾ ಮಾಡ್ಕೋಬಹುದು, ಅದಕ್ಕೇನು ಅಡೆತಡೆಗಳಿಲ್ಲ. ಆದ್ರೆ ವಾಸ್ತವವಾಗಿ ಹಂಗಿರ್ಬೇಕಾಗ್ತದೆ. ಈಗ ಎತ್ತರದಲ್ಲಿ ಸ್ಥೂಲಭೂತಗಳಿಂದಾದ ಪ್ರಪಂಚವಿರುವುದೆಂದು, ಕನಸಿನಲ್ಲಿ ಅದೇ ಸೂಕ್ಷ್ಮಭೂತಗಳಿಂದಾದ ಪ್ರಪಂಚವಾಗುವುದೆಂದು ಯಾರಿಗೆ ತಿರುಪ ಹಿಂಗ ಅನುಭವ? ಕನಸಿನೊಳಗೆ ಊಟ ಮಾಡಿದ್ರೆ ಹೊಟ್ಟೆ ತುಂಬಿಲ್ಲ ಅಂತೀರಾ?
ಸ್ನಾನ ಮಾಡಿದ್ರೆ ಮೈಯನ್ನ ಕೊಳೆ ಹೋಗಿಲ್ಲ ಅಂತೀರಾ? ಕನಸಿನೊಳಗೆ ಏನ್ ನಡೆದು ಊರು ಬಂದಿಲ್ಲ ಏನಲ್ಲೇ? ಏನು ಕಡಿಮೆ ಅದ ಅದಲ್ಲೇ? ಅದಾಗುವಾಗ ಅದು ಕನಸಂತಿಲ್ಲ ಇಲ್ಲ. ಎತ್ತರಕ್ಕೆ ಬಂದ ಮೇಲೆ ಇದ್ರೆ ವಿಮಾನ ಕಟ್ಟು ಬಿದ್ದು ಅದ ಕನಸು ಅಂತ ಹೇಳ್ತಾನೆ ಇವ ಹೇಳ್ತಾನೆ. ಇವ ಹೇಳಿದ್ರೆ ಆಗ್ಬೇಕದು. ಅಲ್ಲಿ ಅನುಭವ ಮಾಡೋ ಮುಂದೆ ಯಾರಿಗಾದ್ರೂ ಏನಾದ್ರೂ ಅಡತಡಿ ಏನಾದ್ರು ಆಗೈತೇನೋ? ಇಲ್ರಿ, ಇದು ಕನಸಿನ ಪ್ರಪಂಚ, ಇಲ್ಲಿ ಎಷ್ಟ ಉಂಡ್ರು ಹೊಟ್ಟೆ ತುಂಬುದಿಲ್ಲ, ಎತ್ತರಕ್ಕೆ ಹೋಗಿ ಉಂಟೇನಿ ಅಂತ ಯಾರ್ಯಾರ ನೆನಪಾಗೈತೇನ? ಇಲ್ಲಿ ಯಾವ ವಸ್ತುಗಳಿಲ್ಲ, ಇವೆಲ್ಲ ಸೂಕ್ಷ್ಮ ಪ್ರಪಂಚದು ಅಂತ ಏನಾರಾಗೈತೇನ? ಅಲ್ಲಿ ಅನುಭವ ಮಾಡೋ ಮುಂದೆ ಇದು ಸೂಕ್ಷ್ಮ ಐತಿ, ಇದು ಸೂಕ್ಷ್ಮವಾಗಿರುವಂತಹ ಕರಡಿ ಕಾಡಿನೊಳಗೆ ನನಗೆ ಬೆನ್ನು ಹತ್ತೈತಿ, ಕನಸು ಬಿದ್ದೈತಿ ಅವಾಗ. ಕಾಡಿನೊಳಗ ಇದು ಸೂಕ್ಷ್ಮ ಕರಡಿ, ಈ ಸೂಕ್ಷ್ಮ ಶರೀರಕ್ಕೆ ಏನ್ ಮಾಡಬಾರ್ದಿದು ಅಂತ ಅಲ್ಲಿ ನಿಂತೇನೋ. ಅಲ್ಲಿನೋ ಪ್ರಾಣ ರಕ್ಷಣೆಗಾಗಿ ಕಾಡು ಬಿಟ್ಟು ಹೊರ ಓಡಿ ಬರ್ತಾನೆ ಬೈಲಿಗೆ ಬಂದು ಗದ್ದೆಯೊಳಗೆ ಕೆಲಸ ಮಾಡೋರಿಗೆ ಚಿತ್ಕಾರ ಮಾಡಿ ಚೀರಿ ಅವ್ರನ್ನೆಲ್ಲ ಕರಿತಾನೆ. ಕರಡಿ ಬೆನ್ನ ಹತ್ತಿತ್ತು ಬಡಿಯೋ ಅಂತ. ಅವ್ರೇನೋ ಬಡಿಗೋ ಹೋಯಿ ಮೈ ಮಾಡ್ಕೊಂಡು ಬಂದು ಅದನ್ನ ಬೆದರಿಸಿ ಓಡಿಸಿದ್ರಲ್ಲ, ಅವಾಗ ಎತ್ತರ ಆತಿ ಮಗ. ಮತ್ತದ ಏನಾರ ಸೂಕ್ಷ್ಮ ಅಂತ ಅನ್ಸಿತಾನೆ ಅಲ್ಲಿ ಅನುಭವ ಮಾಡೋ ಮುಂದೆ. ಯಾರ್ಯಾರ ಅಲ್ಲಿ ಸೂಕ್ಷ್ಮ ಅಂತ ಅನ್ಸಿತ್ತೆ? ಅನ್ಸಿಲ್ಲ. ಅದಕ್ಕ ಯಥಾರ್ಥವಾಗಿ ನಾವು ನೋಡಿರೋದಿಲ್ಲ, ಅನುಭವ ಕೈ ಬಿಟ್ಟೆ ಎಲ್ಲ ಮಾಡೋದು ನಾವು. ಅಲ್ಲಿ ಅದು ಸೂಕ್ಷ್ಮ ಅಂತ ಅನ್ಸಿದ್ರೆ, ಇದು ಸೂಕ್ಷ್ಮ ಕರಡಿ ನನಗೆ ಸೂಕ್ಷ್ಮ ಶರೀರ ಐತಿ, ನನ್ನ ಶರೀರಕ್ಕೆ ಇದಕ್ಕೆ ಏನ್ ಮಾಡಕ್ಕಾಗೈತಿ ಕರಡಿಗಂತ ಅಲ್ಲಿ ಯಾಕೆ ವಿವೇಕ ಬರಲಿಲ್ಲ? ಸೂಕ್ಷ್ಮ ಅಂತ ಎತ್ತರದ ದೃಷ್ಟಿ ಇಟ್ಕೊಂಡು ಸೂಕ್ಷ್ಮ ಅಂತ ಕರೀತಾನೆ. ಮತ್ತೆ ಕನಸಿನಾಗ ಓಡಾಡ್ತಾನೆ. ಪ್ರಾಣ ರಕ್ಷಣೆಗಾಗಿ ಚಿತ್ಕಾರ ಮಾಡ್ಕೋತ ಓಡಿ ಬರ್ತಿರ್ತಾನಲ್ಲ. ಯಾಕ್ರಿಪ್ಪ? ಕನಸಿನೊಳಗೆ ಒಂದು ಕರಡಿ ಬೆನ್ನ ಹತ್ತಿದ್ರ ಪ್ರಾಣ ರಕ್ಷಣೆಗೆ ಯಾಕ? ಸೂಕ್ಷ್ಮ ಪ್ರಾಣ, ಸೂಕ್ಷ್ಮ ಶರೀರ, ಅಲ್ಲಿ ಯಾಕೆ ಓಡುವ ಅವಶ್ಯಕತೆ ಏನಿತ್ತು? ಸೂಕ್ಷ್ಮಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದ್ರಂಗೈತೇನ ಅನುಭವ. ಓಡಿ ಬರ್ತಾನ. ಅಲ್ಲೆಲ್ಲ ಅದು ಸತ್ಯದಂತೆನೆ ತೋರುತ್ತೆ. ಇಲ್ಲೇನು ಎತ್ತರದೊಳಗೆ ಸ್ಥೂಲ ಅಂತ ಹೇಳಿ ಏನು ಕರ್ಕೊಂಡಾರಲ್ಲ, ಅದ ರೂಪದೊಳಗ ಅಲ್ಲಿನೂ ಇರ್ತದ ಅನುಭವ. ದೃಷ್ಟಿ ಬೇರೆ. ಈ ಎತ್ತರದ ಕಣ್ಣಿನಿಂದ ನೋಡಿದ್ರೆ, ಎತ್ತರದ ದೃಷ್ಟಿಯಿಂದ ನೋಡಿದ್ರೆ ಅದು ಸೂಕ್ಷ್ಮ ಅಂತ ಇವ ಕಲ್ಪನೆ ಮಾಡ್ಕೊಂಡ. ಅವನು ಕೇಳಿದ್ರೆ, ಕನಸಿನ ಪರಮಾತ್ಮನ ಕೇಳಿದ್ರೆ, ಇದಕ್ಕಿಂತ ಎತ್ತರ ಇನ್ನೊಂದು ಎಲ್ಲಿತ್ರಿ? ಇದೇ ಎತ್ತರ, ಇದೇ ನನ್ನ ಜೀವನ ಅಂತ ನಾವು. ಇದಕ್ಕಿಂತ ಮತ್ತೊಂದು ಎತ್ತರ ನನಗೆ ಗೊತ್ತೇ ಇಲ್ಲ ಅಂತ. ಎಲ್ಲಿತಿ ಎತ್ತರ? ಇದೇ ಎತ್ತರ. ಇಲ್ಲೇ ಹೆಣ್ರು ಮಕ್ಕಳು ಹೊಲ ವೈ ನೈ ಮೈ ಎಲ್ಲ ಐತಿ ಇಲ್ಲೇ. ಊರು ಕೇರಿ ದೇಶ ಕೋಶ ಏನು ಕಡಿಮೆ ಐತಿ ನನಗಿಲ್ಲಿ, ಎಲ್ಲ ಐತಲ್ಲ. ಇದೇ ಎತ್ತರ. ಮತ್ತೊಂದು ಎತ್ತರ ಎಲ್ಲಿ ತರ್ತೀರಿ ಅಂತ ಅವಂತ. ಎತ್ತರದ ಪರಮಾತ್ಮ ಉತ್ತರ ಇದು. ನಾನು ಇಲ್ಲಿ ಅನುಭವ ಮಾಡೋ ಮುಂದೆ ಅದು ಸತ್ಯನ. ಇನ್ನೊಂದು ಎತ್ತರ ಎಲ್ಲಿ ಬರ್ತದ್ರಿ? ಇನ್ನೊಂದು ಎತ್ತರ ಯಾಗ? ಇಲ್ಲ ಅಂತ ಹೇಳ್ತಾನ. ಅವನಿಗೆ ಕೇಳಿದ್ರೆ, ಇವ್ ಕೇಳಿದ್ರೆ ಅದು ಸೂಕ್ಷ್ಮ ಏನೇನೋ ಕನಸಂತ ತೋರುತ್ತೆ, ಇದ ಸತ್ಯ ಅಂತ ಇವ್ ಹೇಳ್ತಾನ. ನೀವು ನಂಬೋರು ಯಾವ್ದನ್ನ ನಂಬುತ್ತೀರಿ ನಂಬ್ರಿ. ನಿಮ್ಮ ಅನುಭವದೊಳಗ ಯಾವ್ದು ಯಥಾರ್ಥ ಅನುಭವ ಮಾಡಿರಿ ಅದನ್ನ ನಂಬ್ರಿ. ಇದ್ರಾಗ ಏನು ಒತ್ತಾಯ ಇಲ್ಲ. ಇವೆರಡರ ಅನುಭವ ಆಗೈತಲ್ಲ, ಯಾರಿಗೈತಿ ನೋಡು? ಅವನ ನಿಮ್ಮ ಸ್ವರೂಪ. ಎತ್ತರದವ ಹಿಂಗ ಹೇಳಿ, ಕನಸಿನವ ಹಂಗ ಹೇಳಿ, ಇವೆರಡರ ಅನುಭವ ನಿಮಗಾಗೈತಿ. ಅದು ಯಾರಿಗಾಗೈತಿ ಅಂತ ನೀವು ನೋಡ್ಕೊಂಡ್ರಿ ಅಂದ್ರ ಅವೊಬ್ಬನ ಸತ್ಯ. ಇವು ಬರೀ ತೋರಿಕೆ. ಎತ್ತರನು ಬರೀ ತೋರಿಕೆನ, ಕನಸು ಬರೀ ತೋರಿಕೆನ. ನೀವು ಹೇಳ್ತಾರ ಅವರು, ಕಾರಣ ಅವಿದ್ಯೆಯು ತನ್ನಿದ್ರಿಯೊಳಗೆ ಕಾರಣ ಅವಿದ್ಯೆ ಇರ್ತದೆ. ಒಬ್ಬರಿಗೆ ಅನುಭವ ಬಂದೈತಿ
ಗೊತ್ತೈತೇನ್ರಿ ನಿದ್ರೆ ಮಾಡುವಾಗಿದ್ದ? ಯಾವ್ದನ್ನಾರ ಕಲ್ಪಿಸಿಕೊಂಡು ಅದ ಕಾರಣ ಅವಿದ್ಯೆ ಅದಕ್ಕೆ ಅಂಟಿಸ್ಬೇಡ್ರಿ. ಸ್ವತಃ ನೀವು ಅಲ್ಲಿ ಅನುಭವ ಮಾಡಿದಾರ. ನಿದ್ರೆಯ ಅನುಭವವನ್ನು ಮಾಡುವಾಗ ಇಲ್ಲಿ ಕಾರಣ ಅವಿದ್ಯೆ ಐತಿ ಅಂತ ಯಾರಿಗಾದ್ರೂ ಬಂದೋದೇನು? ಗೊತ್ತಾಗಿದ್ದಾನೆ? ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಹ್ಯಾಗ ಮುನ್ಗಿರ್ತಾನ ಅಂತ ಹೇಳ್ತಾರ. ದೃಷ್ಟಾಂತನು ಕೊಡ್ತಾರ. ಬಾವಿಯೊಳಗ ಕೊಡ ತೆಗಿಯಾಕ ಮುಳುಗಿರ್ತಾನ. ಅವ್ ಕೊಡ ಸಿಕ್ಕಿರ್ತತಿ, ಆದ್ರ ಅವಾಗ ಮ್ಯಾಲ ಇದ್ದವ್ರಿಗೆ ಹೇಳಕ್ ಬರುದಿಲ್ಲ. ಅದಕ್ಕೊಂದು ಸಂಬಂಧನೂ ಹೇಳ್ತಾರೆ. ಜಲತತ್ವ ಮತ್ತು ಅಗ್ನಿ ತತ್ವ ವಿರೋಧ ಎರಡು. ಅದಕ್ಕೆ ಅವಾಗ ಅಲ್ಲಿ ಹೇಳಕ್ ಆಗೋದಿಲ್ಲ. ಬೇಡ, ಹೇಳಕ್ ಆಗೋದಿಲ್ಲ. ನಾವು ಎತ್ತರಕ್ಕೆ ಬಂದ್ ಇಲ್ಲಿ ಹೊರಗೆ ಬಂದ ಮೇಲೆ ಹೇಳೋಲ್ಲ. ಅದ್ರದ್ದೇನು ನಮ್ಗೇನು ಹರಕತ್ ಇಲ್ಲ. ಆದ್ರೆ ಅವನಿಗೆ ಸಿಕ್ಕೈತಿ ನನಗೆ ಕೊಡ ಅನ್ನೋ ಜ್ಞಾನ ಐತಲ್ಲ ಅವನಿಗೆ. ನನಗೆ ಕೊಡ ಸಿಕ್ಕೈತಿ ಅಂತ ಅವ್ನಿಗೆ ಗೊತ್ತಾಗೈತಿ. ಮ್ಯಾಲಿನವ್ರಿಗೆ ಗೊತ್ತಾಗಿಲ್ಲ, ನಿಂತು ನೋಡೋರಿಗೆ ಒಪ್ಪೋಣ. ಮ್ಯಾಲ ಬಂದ ಮೇಲೆ ಕೊಡ ಎತ್ತಿ ತೋರಿಸ್ತಾನವ. ಅದ ಕೊಡ ನೋಡು ಅಂತ ಹೇಳ್ತಾರ. ಒಪ್ಪೋಣ. ಅವಾಗ ಅಲ್ಲಿ ಮುಳುಗಿದಾಗ ತನಗೆ ಈ ಕೊಡ ಸಿಕ್ಕೈತಿ ಅನ್ನೋ ಜ್ಞಾನ ಅವಾಗಿತ್ತು ಇಲ್ವೋ? ಇಲ್ಲಿ ನಿದ್ರಿ ಒಳಗೆ ಮುಳುಗ್ಯಾನ. ನಿದ್ರಿ ಒಳಗೆ ಮುಳುಗ್ಯಾನ. ನೀವು ಹೇಳಕ್ ಅಂತಃಕರಣಾದಿಗಳಿಲ್ಲ, ಒಪ್ಪೋಣ. ಆದ್ರೆ ಇಲ್ಲಿ ಕಾರಣ ಅವಿದ್ಯೆ ಐತಿ ಅಂತ ಅವಂಗ್ ಗೊತ್ತಾಗ್ಬೇಕಲ್ಲ. ಅಲ್ಲಿ ಇದ್ದವ ಮುಳುಗಿದವಂಗ ಕೊಡ ಸಿಕ್ಕಿದ್ದಲ್ಲಿ ಅವಂಗ ಹೆಂಗ್ ಗೊತ್ತಾಗ್ತಿತ್ತು? ಇವ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಕಾರಣ ಅವಿದ್ಯೆ ಐತಿ ಅಂತೇಳಿ? ಅಲ್ಲಿ ಗೊತ್ತಾಗ್ಬೇಕಾಗಿತ್ತಲ್ಲ ಅವಂಗ. ಮ್ಯಾಲ ಬಂದ ಮೇಲೆ, ಎತ್ತರಕ್ಕೆ ಬಂದ ಮೇಲೆ ಹೇಳಿ ಅಲ್ಲಿ ನನಗೆ ಬೇಡ ಅಂದಿಲ್ಲ. ಅವನಿಗೆ ಮುಳುಗಿದಾಗ ಗೊತ್ತಾಗೈತಿ ಅಂದ್ರೆ ಅನುಭವ ಮಾಡಿರ್ತಾನ. ಈ ಕಾರಣ ಅವಿದ್ಯೆ ಐತಿ. ಯಾರಿಗಾದ್ರೂ ಹಂಗ ಒಬ್ಬರಿಗಾದ್ರೂ ಕಾರಣ ವಿದ್ಯೆ ಐತಿ ಅಂತ ಗೊತ್ತಾಗೈತೆ ನಿದ್ರಿ ಮಾಡುವಾಗ? ನಾನಿಲ್ಲ, ನೀನಿಲ್ಲ, ಪ್ರಪಂಚ ಇಲ್ಲ, ತಾನಾಗಿರ್ತಾನ. ಅಲ್ಲಿ ಸ್ವರೂಪಾನಂದದೊಳಗಿರ್ತಾನವ. ಅಲ್ಲಿ ಕಾರಣ ವಿದ್ಯೆ ಐತಿ ಅಂತ ಒಪ್ಪಕ್ಕ ಯಾವ ಅನುಭವದ ಆಧಾರನೂ ಇಲ್ಲ, ಪ್ರಮಾಣಗಳೂ ಇಲ್ಲ. ಏನಾರ ಪ್ರಮಾಣದವ? ಅಲ್ಲಿ ಪ್ರಮಾಣನೇ ಇಲ್ಲ. ಆತ್ಮಸ್ವರೂಪ ಯಾಗೈತಿ ಅಲ್ಲಿ ತಿಳಿಯುವುದಿಲ್ಲ ನಾವು. ಅದನ್ನ ಇನ್ನೊಂದು ರೂಪದಾಗ ನೋಡಕ ಪ್ರಯತ್ನ ಮಾಡ್ತೀವಿ. ವಿಧಶಾಸ್ತ್ರ ಅಂತ ತಿಳ್ಕೊಂಡೇವ್ ನಾವು. ಅನುಭವ ಯಾವ ರೂಪದೊಳಗೆ ನೋಡಿ. ಒಬ್ಬರಿಗಾರ ಅಲ್ಲಿ ಕಾರಣ ವಿದ್ಯೆ ಐತಿ ಅಂತ ಗೊತ್ತಾಗಿದ್ರ ಒಪ್ಕೊಂಡ್ ನಾವು. ಕಾರಣ ಅವಿದ್ಯೆ ಅಂತ ಅಲ್ಲಿ ಐತಿ ಅಂತ ಅದನ್ನ ಆ ರೂಪವನ್ನು ತಾಳುವುದೆಂದು ಕಲ್ಪಿಸುತ್ತಾರೆ. ಈಗ ಕಲ್ಪನಾ ಮಾಡ್ಕೋತಾರ ಶಾಸ್ತ್ರಕಾರರ ಕಲ್ಪನಾನ ಇವೆಲ್ಲ. ಮತ್ತೆ ಯಾರ ಸಾಮಾನ್ಯ ಜನರಂತೂ ಇದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಸೂರ್ಯೋದಯ ತಂದು ಬಡ ಬಡ ಹೇಳ್ತಾರ, ತಮ್ಮ ಕಾಯ್ಕ ಏನಿರ್ತದೆ ಕಾಯ್ಕ ಮಾಡ್ತಾರ, ನಿತ್ಯ ಕರ್ಮಾದಿಗಳನ್ನು ಮಾಡ್ತಾರ, ಹೊತ್ತು ಮುಳುಗು ತನಕ ದುಡಿತಾರ, ಹೊತ್ತು ಮುಳುಗಿ ಬಂದು ಪ್ರಸಾದ ಮಾಡಿ ಸುಮ್ಮನೆ ಮಲ್ಕೋತಾರ. ಅವ್ರು ಯಾವ ಚಿಂತೆನೂ ಇಲ್ಲ, ಇದು ಓದೇ ಇಲ್ಲ. ಇದೆಲ್ಲ ಶಾಸ್ತ್ರಕಾರರ ಎಳವಿಲಿ. ಶಾಸ್ತ್ರಕಾರರ ಬೋಧ ಸೌಕರ್ಯಕ್ಕೆ ಇವನ್ನೆಲ್ಲ ಕಲ್ಪನೆ ಮಾಡ್ಕೊಂಡೆ ಹೇಳ್ತಾರ ನೋಡಿ. ಆತ್ಮನಲ್ಲಿ ಯಾವ್ದು ಇದೆಯೋ ಅವನ ಸ್ವರೂಪ ಎಂಥದ್ದು, ಆ ಸ್ವರೂಪದೊಳಗನ ಅನೇಕ ಕಲ್ಪನೆಗಳನ್ನು ಮಾಡ್ಕೊಂಡಾರ ನೋಡು. ಜೀವ ಅನೇಕ ಅನ್ನೋದಾಗ್ಲಿ, ಕಾರಣ ಅವಿದ್ಯೆ ಐತಿ ಅನ್ನೋದಾಗ್ಲಿ, ಅಲ್ಲೇ ನಮ್ಮ ಸ್ವರೂಪ ಅಥವಾ ನಮ್ಮ ಆತ್ಮ ನಿದ್ರಿ ಒಳಗೆ ಕಾರಣ ಅವಿದ್ಯೆ ರೂಪ ತಾಳಿ ನಿದ್ರಿ ಮಾಡ್ತಾನ. ಆ ರೂಪ ತಾಳುವಾಗ ಮತ್ತೆ ಬದ್ಲಿ ಆಗಬೇಕಲ್ಲ. ಅದೇನಾರ ಅನುಭವದಾಗ ಐತೇನ್ರಿ? ಹಂಗ ಈ ಶಾಸ್ತ್ರ ಹೇಳ್ತಕ್ಕಂತ ಒಪ್ಕೊಂಡ್ಬಿಡೋಣ. ಗೊತ್ತೇ ಇಲ್ಲ.
ನಮ್ಮ ಆತ್ಮ ಚೈತನ್ಯದೊಳಗೆ ಯಾವ ಕ್ರಿಯಾಕಾರ್ಯಗಳು ಇಲ್ಲ. ರೂಪ ತಾಳ್ಬೇಕಾದ್ರೆ ಮತ್ತೆ ಕ್ರಿಯಾಕಾರ್ಯಗಳಿಂದ ಒಡಗೂಡ್ಬೇಕಲ್ಲಮ್ಮ. ಏನ ರೈತನಲ್ಲಿ ಯಾವ್ದಾರ ಕ್ರಿಯಾಕಾರ್ಯಗಳಿಂದ ಒಡಗೂಡಿ ತೋರಿತು ಏನೊಂದು ಇಲ್ಲ. ಆದ್ದರಿಂದ ಇಲ್ಲೇ ಇದು ಶುಷ್ಕ ಕಲ್ಪನೆ, ಕಲ್ಪನೆ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ಇರುವಂತದ್ದಲ್ಲ. ಇದು ಶುಷ್ಕ ಕಲ್ಪನೆ. ಇದಕ್ಕೂ ಯಾವ ಅನುಭವದ ಆಧಾರವೂ ಇಲ್ಲ. ನಿದ್ರೆಯಲ್ಲಿಯೂ ಎತ್ತರ ಕನಸುಗಳಲ್ಲಿಯೂ ಪರಮಾರ್ಥ ರೂಪನಾದ ಆತ್ಮನು ಯಾವಾಗಲೂ ಶುದ್ಧ ಜ್ಞಾನಾನಂದ ರೂಪನಾಗಿಯೇ ಇರುತ್ತಾನೆ. ಯಾವಾಗಲೂ ನಿಷ್ಪ್ರಪಂಚನಾಗಿಯೇ ಇರುತ್ತಾನೆ. ನಿಷ್ಪ್ರಪಂಚಂ ಪ್ರಪಂಚೋಪಶಮಂ ಎಷ್ಟು ಮಾರ್ಮಿಕವಾಗಿ ಹೇಳ್ಕೊಂಬಂದಾರ. ನಮಗೆ ಏನಾಗ್ಯದೋ ಏನೋ ನಾವು ಹಂಗೆ ಕಲ್ಪನೆ ಮಾಡ್ಕೊತೀವಿ. ನಾವು ಏನದು ಶಾಸ್ತ್ರ ಯಥಾರ್ಥವಾಗಿ ಅನುಭವಕ್ಕೆ ಅನುಸರಿಸಿಕೊಂಡು ನೋಡುವ ಯುಕ್ತಿಗಳು ನಮಗೆ ದೊರಕಿಲ್ಲೋ ಏನೇನೋ ಕಲ್ಪನೆ ಮಾಡ್ಕೊತೇವೆ ನಾವು. ಎತ್ತರದ ಸ್ಥೂಲ, ಕನಸಿನ ಸೂಕ್ಷ್ಮತೆ, ನಿದ್ರೆಯೊಳಗ ಕಾರಣ ವಿದ್ಯೆಯಿಂದೊಳಗೂಡಿ ಇವೆಲ್ಲ ಯಾರ ಕಲ್ಪನೆ ಇದು? ಎತ್ತರದ ಪರಮಾತ್ಮವಿನ ಕಲ್ಪನೆ ಆದೀತೆ ವಿನ ಎತ್ತರದ ಪರಮಾತ್ಮನ ನಿರ್ಣಯ ಮಾಡ್ಕೊಂಡು ಬಿಟ್ರ ಪೂರ್ಣಾನುಭವ ಏನದು? ಮೂರು ಅವಸ್ಥೆಗಳು ಸಮಾನವಾಗಿರುವಂತಹ ಅನುಭವ ಇದ್ದುಕೊಂಡಿದ್ದರೂ ಕೂಡ ಅದನ್ನು ಕೈ ಬಿಟ್ಟು ಯಾರ್ಯಾರ ಒಬ್ಬರಿಗೆ ಕಟ್ಟು ಬಿದ್ದು ಜೈಯನ್ನು ಬಿಡ್ತೇವೆ ಅಷ್ಟ. ಆದ್ದರಿಂದ ಇಲ್ಲೇ ಯಥಾರ್ಥವಾಗಿ ನಿಷ್ಪ್ರಪಂಚನಾಗಿ ಇರುತ್ತಾನೆ. ನಿದ್ರೆಯಲ್ಲಿ ನಾವು ಪ್ರಪಂಚವನ್ನು ಅರಿಯುವುದಿಲ್ಲ, ಎತ್ತರ ಕನಸುಗಳಲ್ಲಿ ಅರಿಯುತ್ತೇವೆ ಎಂಬ ವಿಭಾಗವೇ ಎತ್ತರದ ದೃಷ್ಟಿಯಿಂದಾದ ಮಾಯೆಯು. ಇದನ್ನರ ಗೊತ್ತು ಮಾಡಿಕೊಂಡು ಸಾಕು. ನಿದ್ರೆಯಲ್ಲಿ ನಾವು ಪ್ರಪಂಚವನ್ನು ಅರಿಯುವುದಿಲ್ಲ. ಅದಕ್ಕ ಅಲ್ಲಿ ಕಾರಣವಿದ್ಯೆ ಐತೆ ಅನ್ನೋದನ್ನ ಬ್ರಹ್ಮ ಸತ್ಯ, ಮತ್ತೊಂದಿಲ್ಲ ಅವನಲ್ಲಿ. ಮತ್ತೊಂದಿಲ್ಲ ಅಂದ್ರೆ ಯಾವ್ದನ್ನ ಅರಿಬೇಕವ? ಅದ್ವಿತೀಯವ, ಎರಡನೇದಂಬುದಿಲ್ಲ ಅವನಿಗೆ. ಏನನ್ನ ಅರಿಬೇಕು? ಅದಕ್ಕೆ ಯಥಾರ್ಥವಾಗಿ ನಿದ್ರೆಯಲ್ಲಿ ನಾವು ಪ್ರಪಂಚವನ್ನು ಅರಿಯೋದಿಲ್ಲ, ಎತ್ತರ ಕನಸುಗಳಲ್ಲಿ ಅರಿಯುತ್ತೇವೆ ಎಂಬ ವಿಭಾಗವೇ ಎತ್ತರದ ದೃಷ್ಟಿಯಿಂದಾದ ಮಾಯೆಯು. ಏಕೆಂದರೆ ಮೇಲೆ ಹೇಳಿದಂತೆ ನಿದ್ರೆ, ಕನಸು, ಎತ್ತರ ಈ ಮೂರೂ ಒಂದು ಬಗೆಯ ಕನಸೆ. ಈ ಕನಸು ತತ್ವವನ್ನು ತಿಳಿಯದ್ದೆಂಬ ನಿದ್ರೆಯಲ್ಲಿ ಜೀವನಿಗೆ ಉಂಟಾಗಿರುತ್ತದೆ. ಈ ಅನಾದಿ ನಿದ್ರೆಯಿಂದ ತಿಳಿಯದೆ ಚೆತ್ತಾಗ ಅವನು ಹುಟ್ಟುವುದಿಲ್ಲ, ಅವನಿಗೆ ನಿದ್ರೆ ಇಲ್ಲ, ಕನಸಿಲ್ಲ, ಅವನಿಗೆ ಎರಡನೆಯದೆಂಬುವುದೇ ಇಲ್ಲ ಎಂಬುದು ತಿಳಿಯುತ್ತದೆ. ಗೌಡಪಾದರ ಕಾರ್ಯಕ್ಕೆ ಒಳಗೆ ಹೇಳ್ಕೊಂಡು ಬಂದಾರ. ಅವಸ್ಥಾತ್ರಯವೆಂಬುದು ಪರಮಾರ್ಥವಾಗಿಯೂ ಇರುವುದೆಂದೇನು ವೇದಾಂತವು ಹೇಳುವುದಿಲ್ಲ. ಅವಸ್ಥಾತ್ರಯಗಳು ಪರಮಾರ್ಥ ದೃಷ್ಟಿಯಿಂದ ಅದಾವು ಅಂತ ಹೇಳುವುದಿಲ್ಲ. ಈ ಮೂರು ಅವಸ್ಥೆಗಳಿವೆ ಎನ್ನುವವರಿಗೆ ಇವುಗಳ ಸಾಕ್ಷಿ ಸ್ವರೂಪವನ್ನು ತೋರಿಸಿ ಅದೇ ಪರಮಾರ್ಥವು, ಅದರಲ್ಲಿ ಈ ಅವಸ್ಥಾತ್ರಯವು ಕಲ್ಪಿತವು ಎಂಬುದನ್ನು ತಿಳಿಸಿಕೊಡುತ್ತದೆ. ಅದಕ್ಕಿಲ್ಲೇ ಅಧ್ಯಾರೋಪ ಅಪವಾದದಿಂದ ನಿಷ್ಪ್ರಪಂಚವಾದ ತತ್ವವನ್ನು ವಿಸ್ತರಿಸಿ ಹೇಳಲಾಗಿರುತ್ತದೆ ಎಂಬ ದೊಡ್ಡವರ ವಚನಕ್ಕೆ ಇದೇ ಅಭಿಪ್ರಾಯವು. ಯಥಾರ್ಥವಾಗಿ ನಮ್ಮ ಅನುಭವವನ್ನು ಅನುಸರಿಸಿಕೊಂಡು ನೋಡಬೇಕೆ ವಿನಃ ಸುಮ್ಮನೆ ಅದನ್ನು ಕೈ ಬಿಟ್ಟು ಏನೇನೋ ಕಲ್ಪನೆಗಳನ್ನು ಮಾಡಿ ಹೇಳುತ್ತೆ. ಶಾಸ್ತ್ರ ಹೇಳುತ್ತೆ, ಹೇಳಿದ್ರಿ ಕೇಳ್ರಿ, ಬೇಡ ಅಂದಿಲ್ಲ. ಆದ್ರೆ ಅದು ನಮ್ಮ ಅನುಭವದಾಗಿದ್ರೆ ಸ್ವೀಕಾರ ಮಾಡ್ರಿ, ಇಲ್ಲಾಂದ್ರೆ ಕೈ ಬಿಟ್ಟು ಬಿಡ್ರಿ. ಸುಲಭಲ್ಲಿದು ಈ ಮಾರ್ಗ. ಅನೇಕ ಶಾಸ್ತ್ರಗಳು ಬಹು ವಿಧವಾಗಿ ಹೇಳ್ಕೊಂಡು ಬಂದವ, ಇಲ್ಲ ಅಂತಲ್ಲ. ಅನೇಕ ಮತವಾದಿಗಳು
ಈ ಅವಸ್ಥಾತ್ರಯ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಆದ್ರೆ ಅನುಭವಕ್ಕೊಂದು ಒಂದು ಗಡಿಯಾಗಿಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಇವೆಲ್ಲ ಅವಿದ್ಯನ. ಮತ್ತೆ ಅವಿದ್ಯೆ ಪರಮಾರ್ಥ ಅಲ್ಲ ಅನ್ನೋದು ನಿಶ್ಚಿತ ಐತಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು? ಅದನ್ನ ಪೂರ್ಣ ಹಿಂದೆಲ್ಲ ಹೇಳ್ಕೊತ ಬಂದಾರ. ನಾವು ಮತ್ತೆ ಅವನ ವಿಶ್ಲೇಷಣೆ ಮಾಡೋದ್ರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅಂತೂ ನಮ್ಮ ಆತ್ಮ ಸ್ವರೂಪದೊಳಗ ಈ ಭೇದಾದಿಗಳು ಯಾವೂ ಇಲ್ಲ ಅನ್ನೋದು ಮಾತ್ರ ಸತ್ಯ. ಅದಕ್ಕೆ ಇವನ್ನ ಅಧ್ಯಾರೋಪ ಅಪವಾದಗಳಿಂದ ನಿಷ್ಪ್ರಪಂಚವಾದ ತತ್ವವನ್ನು ವಿಸ್ತರಿಸಿ ಹೇಳಲಾಗಿರುತ್ತದೆ ಎಂಬ ದೊಡ್ಡವರ ವಚನಕ್ಕೆ ಇದೇ ಅಭಿಪ್ರಾಯವೂ ಅಂತ ಹೇಳ್ಯಾರ. ಇನ್ನ ಈಗಿನ ಕ್ಷಣದ ಅನುಭವದ ವಿಮರ್ಶೆ, ಇಲ್ಲಿ ಕಾಲ ಯಾವ ನಿರ್ಣಯ ಮಾಡ್ತಾರ ಅಂತ ಇಟ್ಟುಕೊಂಡಿದೆ. ಹಿಂದಿನ ಅವಸ್ಥೆಗಳೆಂಬುದೆಲ್ಲವೂ ನೆನಪು, ಮುಂದಿನ ಅವಸ್ಥೆಗಳೆಂದರೆ ಬರೀ ನಿರೀಕ್ಷಣೆ. ಆದ್ದರಿಂದ ನಮ್ಮ ಅನುಭವವು ಕೇವಲ ವರ್ತಮಾನ ಕ್ಷಣದ್ದಾಗಿದೆಯಲ್ಲವೇ? ಅರ್ಧ ಬೌದ್ಧ ಮತದವ್ರನ್ನ ಒಪ್ಪಿಕೊಂಡ್ರ, ಅರ್ಧ ಸಾಂಖ್ಯರನ್ನ ಒಪ್ಪಿಕೊಂಡು ವಿವೇಕ ಮಾಡಕತ್ತಾರ ನೋಡಿ. ಕ್ಷಣಿಕವಾದಿಗಳು ಬೌದ್ಧ ಮತದವ್ರಲ್ಲ, ಅದ್ ಹೆಂಗ ಸಂಸ್ಕಾರ ಆಕತ್ರಿ, ಹೆಂಗ ಅನುಭವ ಬರ್ತತಿ? ನೀವು ಅನುಭವ ಅಂತ ಹಂಗ ಹೊಡಿತೀರಿ. ಏನದ ಅನುಭವ? ಎಷ್ಟು ವಿಚಿತ್ರ ಅಲ್ಲ ಇದೆ. ಹಿಂದಿನ ಅವಸ್ಥೆಗಳೆಂಬುದೆಲ್ಲವೂ ನೆನಪು. ಹಿಂದೇನಾಗಿ ಹೋಗ್ಯವಲ್ಲ ಅವೆಲ್ಲ ನೆನಪು. ಮುಂದಿನ ಅವಸ್ಥೆಗಳೆಂದರೆ ಬರೀ ನಿರೀಕ್ಷಣೆ, ಮುಂದೆ ಬರ್ತಾವು ಅಂತಂದ್ರೆ ಅದನ್ನ ನಿರೀಕ್ಷಣೆ ಮಾಡ್ಕೊತ ಕುಂಡ್ರು. ಆದ್ದರಿಂದ ನೋಡಿ ಇಲ್ಲಿ ಕಾಲದ ಬಗ್ಗೆ ಹೇಗೆ. ಆದ್ದರಿಂದ ನಮ್ಮ ಅನುಭವ ಕೇವಲ ವರ್ತಮಾನ ಕ್ಷಣದ್ದಾಗಿದೆಯಲ್ಲವೇ? ನಮ್ಮ ಅನುಭವ ಕೇವಲ ವರ್ತಮಾನ ಕ್ಷಣದ್ದಾಗಿದೆಯಲ್ಲವೇ? ಹೀಗಿರುವಲ್ಲಿ ಕನಸು ನಿದ್ರೆಗಳ ತಳಗಟ್ಟಿನ ಮೇಲೆ ನೀವು ಸಿದ್ಧಾಂತವನ್ನು ಕಟ್ಟುವುದು ಹೇಗೆ ಭದ್ರವಾಗಿ ನಿಂತಿತ್ತು? ನಾವು ಈಗ ನಿದ್ರಿಸುತ್ತಲಿಲ್ಲ, ಕನಸು ಕಾಣುತ್ತಲೂ ಇಲ್ಲ, ಎತ್ತರದಲ್ಲಿದ್ದೇವೆ. ಎತ್ತರವೆಂಬುದನ್ನು ಕೂಡ ಈಗಿನ ಕ್ಷಣವನ್ನು ಬಿಟ್ಟರೆ ಉಳಿದದ್ದೆಲ್ಲ ಹಿಂದಿನ ನೆನಪಿನಲ್ಲಿಯೋ ಮುಂದಿನ ನಿರೀಕ್ಷಣೆಯಲ್ಲಿಯೋ ಸೇರಿಸಿ ಬಿಡಬಹುದಾಗಿರುತ್ತದೆ. ಹಿಂದಿನ ವಿಷಯವು ಈಗಿಲ್ಲ, ಮುಂದಿನ ವಿಷಯವು ಹುಟ್ಟಿಲ್ಲ. ಇನ್ನು ಈಗಿನ ಕ್ಷಣವೆಂಬುದು ವಿಚಾರಕ್ಕೆ ತೆಗೆದುಕೊಂಡರೆ ಅದು ವಿಚಾರಣೆಗೆ ತೆಗೆದುಕೊಳ್ಳುವುದರೊಳಗೆ ನುಣಿಸಿಕೊಂಡು ಹಿಂದಿನದಾಗಿ ಬಿಡುತ್ತದೆ. ಹೀಗಿರುವಲ್ಲಿ ಅವಸ್ಥಾತ್ರಯದ ಅನುಭವದ ಆಧಾರದ ಮೇಲೆ ತತ್ವ ನಿರ್ಧಾರಣೆ ಎಂಬುದು ಹೇಗೆ ಬಂತು ಎಂದು ಅತಿ ಪ್ರಶ್ನೆಯನ್ನು ಮಾಡುವ ತಾರ್ಕಿಕನೊಬ್ಬನು ಹುಟ್ಟಿಕೊಳ್ಳಲೂಬಹುದು. ಸೂಕ್ಷ್ಮಮತಿಗಳು ಈ ರೀತಿ ತರ್ಕ ಮಾಡಿ ಈಗ ಅದನ್ನ ಅಲ್ಲಗಳೆಯಬಹುದು ಕಾಲದ ಅಪೇಕ್ಷೆಯಿಂದ. ಆದರೂ ವೇದಾಂತ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇರುವುದಿಲ್ಲ. ಈಗಿನ ಕ್ಷಣದ ಅನುಭವ ಒಂದೇ ನಿಸ್ಸಂದಿಗ್ಧವೆಂದು, ಮಿಕ್ಕದ್ದೆಲ್ಲವೂ ಸ್ಮೃತಿ ನಿರೀಕ್ಷಣೆಗಳಾದ್ದರಿಂದ ಪ್ರಮಾಣವಾಗಲಾರದೆಂದು ಹಠ ಹಿಡಿದರು ಕನಸು ನಿದ್ರೆಗಳನ್ನು ತಳ್ಳಿ ಹಾಕುವುದಕ್ಕೆ ಬರುವ ಹಾಗಿಲ್ಲ. ನೀವು ಹಠ ಹಿಡ್ಕೊಂಡು ಕೂತಾನ ಅಂತಂದ್ರೂ ಹಠಮಾರಿಗಳು ಇರ್ತಾರೊಬ್ಬ, ಅವ್ರು ಏನಂತಾರ ಅದ ಸತ್ಯ. ನೋಡಿ ಇಲ್ಲಿಗೆ ಇವ ತರ್ಕ ಮಾಡುವ ಪದ್ಧತಿ ನೋಡ್ರಿ ಆಗಲ್ಲ. ವರ್ತಮಾನದೊಳಗ ಅದು ಒಂದು ಕ್ಷಣದೊಳಗ ಈ ಎತ್ತರದ ಅನುಭವ ಇದ್ದುಕೊಂಡಿರ್ತದ. ಒಂದು ಕ್ಷಣದೊಳಗ ಅದು ಈ ವರ್ತಮಾನ ಈ ಎತ್ತರದ ಅವಸ್ಥೆ ಸ್ಥಿತಿಯೊಳಗನ ನೋಡ ಅನುಭವ ಯಾಗ ನುಣಿಸ್ಕೊಂಡು ಹೋಗ್ಬಿಡ್ತದ. ಅದ ಮತ್ತೆ ಸ್ಮೃತಿನರ ಆಗ್ತತಿ, ಇಲ್ಲ ಅಂದ್ರೆ ನಿರೀಕ್ಷಣನರ ಆಗ್ತತಿ. ಯಾವುದು ದೃಢವಾಗಿ ಐತಿಲ್ಲೇ ಅಂತ ಆಕ್ಷೇಪ ಮಾಡ್ತಾನೆ ನೋಡ್ರಿ. ಆದ್ರೆ ಅದರಿಂದ ವೇದಾಂತ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇರುವುದಿಲ್ಲ. ಈಗಿನ ಕ್ಷಣದ ಅನುಭವ ಒಂದೇ ನಿಸ್ಸಂದಿಗ್ಧವೆಂದು, ಮಿಕ್ಕದ್ದೆಲ್ಲವೂ ಸ್ಮೃತಿ ನಿರೀಕ್ಷಣೆಗಳಾದ್ದರಿಂದ ಪ್ರಮಾಣವಾಗಲಾರದೆಂದು ಹಠ ಹಿಡಿದರೂ ಕನಸು ನಿದ್ರೆಗಳನ್ನು ತಳ್ಳಿ ಹಾಕುವುದಕ್ಕೆ ಬರುವ ಹಾಗಿಲ್ಲ. ಏಕೆಂದರೆ
ಈಗಿನ ಕ್ಷಣದಲ್ಲಿ ನಾನು ಎತ್ತರವಾಗಿದ್ದೇನೆ ಎನ್ನುವಾಗಲೂ ನನಗೆ ಎತ್ತರಕ್ಕೆ ವಿಲಕ್ಷಣವಾದ ಕನಸು ನಿದ್ರೆಗಳ ಅನುಭವವು ಇದ್ದೇ ಇದೆ ಎಂದು ಅವನು ಒಪ್ಪಿಕೊಳ್ಳಬೇಕಾಗುವುದು. ಯಾವ ಘಟ ಮಾಡಿದ್ರು ಕೂಡ ನಾನೇನೋ ಈಗ ಎತ್ತರ ಇದ್ದೇನೆ, ಕನಸು ನಿದ್ರೆ ಬರುವುದಿಲ್ಲ ಅಂತ ಹೇಳಿ ಏನು ಗ್ಯಾರಂಟಿ ಇಲ್ಲಲ್ಲ. ಎತ್ತರ ಈಗ ಎತ್ತರದೊಳಗನೆ ಇರ್ತಾನೆ ಆಯ್ತಾ, ಅವನು ತಳ್ಳಿ ಹಾಕಕ್ ಆಗೋದಿಲ್ಲ, ಅವು ಬಂದೇ ಬರ್ತಾವ. ಎತ್ತರ ಇದ್ದವ ನಿದ್ರೆ ಬರ್ತತಿ, ನಿದ್ರಿ ಮಾಡಿದವ ಎತ್ತರ ನಿಸರ್ಗ ನೇಮ್ ಇದು ಬರುದವು, ಅವನು ತಳ್ಳಿ ಹಾಕಕ್ ಆಗೋದಿಲ್ಲ. ಮತ್ತ ಈ ಎತ್ತರದ ಪ್ರಮಾತ್ರು ಅವುಗಳ ಕಲ್ಪನೆಯಿಂದ ಇಲ್ಲ ಇರಕ್ಕಾಗೋದಿಲ್ಲ ಅವಾಗ. ಏಕೆಂದರೆ ಈಗಿನ ಕ್ಷಣದಲ್ಲಿ ನಾನು ಎತ್ತರವಾಗಿದ್ದೇನೆ ಎನ್ನುವಾಗಲೂ ನನಗೆ ಎತ್ತರಕ್ಕೆ ವಿಲಕ್ಷಣವಾದ, ನನ್ನ ಎತ್ತರಕ್ಕಿಂತ ವಿಲಕ್ಷಣವಾದ ಕನಸು ನಿದ್ರೆಗಳ ಅನುಭವವು ಇದ್ದೇ ಇರುತ್ತದೆ ಅಂತ ಒಪ್ಕೊಂಡ ನಾನೀಗ ಎತ್ತರದೇನಿ ಅಂತ ಹೇಳ್ತಾನೆ. ಕನಸು ನಿದ್ರೆಗಳೆಂಬ ಭಾವವನ್ನು ಬಿಟ್ಟರೆ ನಿರಪೇಕ್ಷವಾಗಿ ಎತ್ತರವೆಂಬ ಭಾವನೆಯು ಬರುವ ಹಾಗಿಲ್ಲವೆಂದು ಹಿಂದೆ ತಿಳಿಸಿರುತ್ತೇವೆ. ಕನಸಿನ ಅಪೇಕ್ಷೆ ನಿದ್ರಿ ಅಪೇಕ್ಷೆ ಇರಲಿಲ್ಲ ಅಂದ್ರೆ ಇದಕ್ಕೆ ಎತ್ತರ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಎತ್ತರನೂ ಅಲ್ಲ. ಆದ್ದರಿಂದ ಈಗಿನ ಕನಸು ನಿದ್ರೆಗಳನ್ನು ಈಗಿನ ಕ್ಷಣದ ಹಿಂದೆ ಎಂದಾಗಲಿ ಮುಂದೆ ಎಂದಾಗಲಿ ನೆನಪಿನಲ್ಲಿ ಅಥವಾ ನಿರೀಕ್ಷಣೆಯಲ್ಲಿ ಸೇರಿಸಿ ಮೂಟೆ ಕಟ್ಟುವುದಕ್ಕೆ ಬರುವ ಹಾಗಿಲ್ಲ. ಏಕೆಂದರೆ ನೆನಪೆಂಬುದು ನಿರೀಕ್ಷಣೆ ಎಂಬುದು ಈಗಿನ ಕಾಲ ಪ್ರವಾಹಕ್ಕೆ ಸಂಬಂಧಿಸಿರಬೇಕೆಂಬುದು ಹಿಂದಿನ ಮುಂದಿನ ಎತ್ತರಗಳ ಸಾಲಿನ ಅರಿವಿನ ಸ್ವಭಾವದಿಂದ ನಮಗೆ ಗೊತ್ತಾಗುತ್ತದೆ. ಆದರೆ ನಿದ್ರೆಯಾಗಲಿ ಕನಸಾಗಲಿ ಹಿಂದು ಮುಂದಿನ ಎತ್ತರಗಳಂತೆ ಈಗಿನ ಕಾಲ ಪ್ರವಾಹದ ಗೀಟಿನಲ್ಲಿರುವಂತೆ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ನೋಡ್ರಿ, ಅದಕ್ಕೆ ಯಥಾರ್ಥವಾಗಿ ಇದನ್ನ ಅನುಭವಾನುಸಾರಿಯಾಗಿ ಈ ವಿಚಾರವನ್ನ ಇದು ನೋಡಿದ ಈ ಜುಳುಕು 169ನೇ ಜುಳುಕು ನಾಳೆ ದಿವಸ ವಿಚಾರ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ